Hi, hello, namaste friends. Welcome to my YouTube channel Tech World with Ravi Kumar. ಫ್ರೆಂಡ್ಸ್, ನಾನು ಎಲ್ಲ ಚಾನಲ್ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಒಂದು ಹೊಸ ವಿಡಿಯೋನ ತೊಗೊಂಬಂದಿದ್ದೀನಿ. ಅದು ಯಾವುದಪ್ಪ ಅಂದರೆ ಹೌ ಟು ಅರ್ನ್ ಮನಿ ಫ್ರಮ್ ಫ್ಲಿಪ್ಕಾರ್ಟ್ ವಿತ್ ₹0 ಇನ್ವೆಸ್ಟ್ಮೆಂಟ್. ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಇರಲಾರ್ದೇ ಮನೆಯಲ್ಲೇ ಕೂತ್ಕೊಂಡು ಫ್ಲಿಪ್ಕಾರ್ಟ್ ಮುಖಾಂತರ ಅರ್ನಿಂಗ್ ಯಾವ ಥರ ಮಾಡಬೇಕು, ಯಾವ ಥರ ಹಣವನ್ನು ಗಳಿಸ್ಬೇಕು, ದುಡ್ಡನ್ನು ಸಂಪಾದಿಸಬೇಕು, ನಿರುದ್ಯೋಗವನ್ನು ಹೋಗಲಾಡಿಸ್ಬೇಕು. ಸೊ ಮನೆಯಲ್ಲೇ ಕೂತ್ಕೊಂಡು ನೀವು ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಇತ್ತಂದರೆ ಮೊಬೈಲ್ ಮುಖಾಂತರ ಯಾವ ಥರ ನೀವು ದುಡ್ಡನ್ನ ಗಳಿಕೆ ಮಾಡ್ಬೋದು. ಫ್ಲಿಪ್ಕಾರ್ಟ್ ಹಾಗೆ ಬೇರೆ ಬೇರೆ ಸೋಷಿಯಲ್ ನೆಟ್ವರ್ಕ್ನ ಹೊಂದಿರತಕ್ಕಂಥ ಈಗಿನ ಕಾಲದಲ್ಲಿ ಸೊ ಯಾವ ಥರ ನಾವು ದುಡ್ಡನ್ನು ಸಂಪಾದಿಸಬೇಕು ಮನೆಯಲ್ಲೇ ಕೂತ್ಕೊಂಡು ಟೈಮನ್ನು ವೇಸ್ಟ್ ಮಾಡಲಾರ್ದೇ ಅನ್ನೋದನ್ನು ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ತಪ್ಪದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಅದೇ ಥರ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಏನಪ್ಪ ಅಂದರೆ ಎಲ್ಲ ಈಗಿನ ಕಾಲದಲ್ಲಿ ನಿರುದ್ಯೋಗ ತುಂಬಾ ಆಗ್ತಾಯಿದೆ. ಸೊ ಹಣವನ್ನು ಎಲ್ಲದಕ್ಕೂ ಬೇಕಾಗುತ್ತೆ. ಸೊ ಹಣ ನೀವು ಒಂದು ಯಾವುದೋ ಒಂದು ಬಿಸ್ನೆಸ್ ಮಾಡೋಕ್ಕೆ ಹೋದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಬಟ್ ಅದೇ ಏನಪ್ಪ ಅಂದರೆ ನಾನು ಈಗಿನ ವಿಡಿಯೋದಲ್ಲಿ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಇರಲಾರ್ದೆ ನಿಮ್ಮ ಮೊಬೈಲ್ ಇತ್ತಂದರೆ ಮೊಬೈಲು ಅಥವಾ ಲ್ಯಾಪ್ಟಾಪ್ ಇತ್ತಂದರೆ ಲ್ಯಾಪ್ಟಾಪ್ ಮುಖಾಂತರ ಸೊ ನೀವು ಫ್ಲಿಪ್ಕಾರ್ಟ್ ನಮ್ಮ ಒಂದು ವೆಬ್ಸೈಟ್ನ ಯೂಸ್ ಮಾಡಿಕೊಂಡು ಫ್ಲಿಪ್ಕಾರ್ಟ್ ಅನ್ನೋ ಒಂದು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ಸೊ ಈ ವೆಬ್ ಪೇಜ್ ಮುಖಾಂತರ ಏನಂದರೆ ನೀವು ಹಣವನ್ನು ಗಳಿಕೆ ಮಾಡ್ಬೋದು. ಸೊ ಈ ಹಣವನ್ನು ಗಳಿಕೆ ಮಾಡಬೇಕಿತ್ತಪ್ಪ ಅಂದರೆ ಸೊ ಯಾವ ಥರ ಗಳಿಕೆ ಮಾಡುತ್ತೆ ಮತ್ತು ಯಾವ ಥರ ಇದು ವರ್ಕ್ ಆಗುತ್ತೆ, ಸೊ ಏನೇನು ಬೇಕಾಗುತ್ತೆ ಇದಕ್ಕೆ, ಮತ್ತು ಡೈಲಿ ಎಷ್ಟು ಅರ್ನಿಂಗ್ ಮಾಡ್ಬೋದು ಎಲ್ಲನೂ ನಾವು ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀವಿ ಫ್ರೆಂಡ್ಸ್. ಪೂರ್ತಿಯಾಗಿ ವಿಡಿಯೋ ನೋಡಿ ಫ್ರೆಂಡ್ಸ್. ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಮೊದಲನೇದಾಗಿ ನಿಮ್ಗೆ ಗೊತ್ತಿರೋ ಹಾಗೆ ಫ್ಲಿಪ್ಕಾರ್ಟ್ನವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ತುಂಬಾ ಒಂದು ಒಳ್ಳೆಯ ಯೋಜನೆ ತಂದಿದ್ದಾರೆ. ಅದೇನಪ್ಪ ಅಂದರೆ ಸೊ ಫ್ಲಿಪ್ಕಾರ್ಟ್ ಅಸೋಸಿಯೇಟ್ಸ್ ಅಂತ ಅಂದರೆ ಒಂದು ಫ್ಲಿಪ್ಕಾರ್ಟ್ ಅಸೋಸಿಯೇಟ್ಸ್ ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡಿದರೆ. ಸೊ ಫ್ಲಿಪ್ಕಾರ್ಟ್ ಅಸೋಸಿಯೇಟ್ ಅಂತ ಕೊಡಿ ನೀವು. ಸೊ ಗೂಗಲ್ ಪೇಜ್ನಲ್ಲಿ ಹೋಗ್ಬಿಟ್ಟು ಫ್ಲಿಪ್ಕಾರ್ಟ್ ಅಫಿಲಿಯೇಟ್ ಅಂತಂದು ಕೊಟ್ಟರೆ ಸೊ ಈ ಫ್ಲಿಪ್ಕಾರ್ಟ್ ಅಫಿಲಿಯೇಟ್ ಏನು ಮಾಡುತ್ತಪ್ಪ ಅಂದರೆ ಸೊ ಇದೊಂದು ಪ್ರೋಗ್ರಾಮ್ ಆಗಿರೋದ್ರಿಂದ ಈ ಪ್ರೋಗ್ರಾಮ್ ಏನು ಮಾಡುತ್ತಪ್ಪ ಅಂದರೆ ಸೊ ಇಂಡಿಯಾದಲ್ಲಿ ಸೊ ಎಲ್ಲ ಜನಗಳಿಗೆ ಇದೊಂದು ಹೆಲ್ಪ್ ಆಗುತ್ತೆ ದುಡ್ಡನ್ನ ಮಾಡಲಿಕ್ಕೆ. ಸೊ ಇದ್ರ ಮುಖಾಂತರ ಅವರು ಅಡ್ವರ್ಟೈಸ್ಮೆಂಟನ್ನು ಮಾಡ್ಕೋತಾರೆ. ಸೊ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದ ಮುಖಾಂತರ ಅಡ್ವರ್ಟೈಸ್ಮೆಂಟ್ ಮಾಡ್ಕೋತಾರೆ. ಹಾಗೆ ಆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ನೀವು ನಿಮ್ಮ ಲಿಂಕ್ನ ಶೇರ್ ಮಾಡ್ಕೊಳ್ಳೋದ್ರ ಮುಖಾಂತರ ಏನಂದರೆ ದುಡ್ಡನ್ನ ಮಾಡ್ಬೋದು. ಸೊ ಇದಕ್ಕೆ ಯಾವ ಥರ ವರ್ಕ್ ಆಗುತ್ತೆ ಏನು ಅಂತಂತಂದರೆ ಫ್ರೆಂಡ್ಸ್, ನೀವು ಫ್ಲಿಪ್ಕಾರ್ಟ್ ಅಫಿಲಿಯೇಟ್ ಅಂತ ಗೂಗಲ್ನಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೊಂದು ವೆಬ್ ಪೇಜ್ ಓಪನ್ ಆಗುತ್ತೆ ಈ ಥರ. ಸೊ ವೆಬ್ ಪೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ವೆಬ್ ಪೇಜ್ ಕ್ಲಿಕ್ ಮಾಡ್ಕೊಂಡ್ಮೇಲೆ ಮೇಕ್ ಎ ಮನಿ ಬೈ ಬಿಕಮಿಂಗ್ ಎ ಫ್ಲಿಪ್ಕಾರ್ಟ್ ಅಫಿಲಿಯೇಟ್ ಅಂತ ಬಂದಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ. ಸೊ ಮೇಕ್ ಎ ಮನಿ ಬೈ ಬಿಕಮಿಂಗ್ ಎ ಫ್ಲಿಪ್ಕಾರ್ಟ್ ಅಫಿಲಿಯೇಟ್. ಸೊ ಇದು ಏನಪ್ಪ ಅಂತಂದರೆ ಸೊ ಅವರ ಪ್ರಾಡಕ್ಟ್ಸ್ನ ಫ್ಲಿಪ್ಕಾರ್ಟ್ನಲ್ಲಿ ಬರ್ತಕ್ಕಂಥ ಪ್ರಾಡಕ್ಟ್ಸ್ನ ನೀವು ಪ್ರಮೋಟ್ ಮಾಡಿ ಲಿಂಕ್ಸ್ನ ನೀವು ವೆಬ್ಸೈಟ್ ಅಥವಾ ಮೊಬೈಲ್ ಆ್ಯಪ್ ಇರ್ತಂದ್ರೆ ಮೊಬೈಲ್ ಆ್ಯಪ್ ಮುಖಾಂತರ ಶೇರ್ ಮಾಡಿ ಬಹಳಷ್ಟು ಜನಗಳು ಅದರಿಂದ ಏನಾದರೂ ನಿಮ್ಮ ಆ ವಸ್ತುಗಳನ್ನು ಪರ್ಚೇಸ್ ಮಾಡಿದರೆ ನಿಮ್ಗೆ ಏನು ಮಾಡ್ತದೆ ಫ್ಲಿಪ್ಕಾರ್ಟ್ನವರು ಕಮಿಷನ್ ಕೊಡ್ತಾರೆ ಫ್ರೆಂಡ್ಸ್. ಕಮಿಷನ್ ರೂಪದಲ್ಲಿ ನಿಮಗೆ ಅಮೌಂಟ್ನ ಜಮಾ ಮಾಡ್ತಾರೆ. ಆ ಅಮೌಂಟ್ನ ನಿಮ್ಮದೊಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಫ್ಲಿಪ್ಕಾರ್ಟ್ನಲ್ಲಿ. ಅದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ. ಸೊ ಆ ಅಕೌಂಟ್ನಲ್ಲಿ ನಿಮಗೆ ಇಂತಿಷ್ಟು ಒಂದು ಐಟಮ್ನ ಅವರು ನಿಮ್ಮ ಲಿಂಕ್ ಮುಖಾಂತರನೇ ಬೇರೆ ಯಾರಾದರೂ ಪರ್ಚೇಸ್ ಮಾಡಿದರೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಫ್ಲಿಪ್ಕಾರ್ಟ್ನವ್ರು ಕಮಿಷನ್ ಅಂತ ಕೊಡ್ತಾರೆ ಫ್ರೆಂಡ್ಸ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಡ್ರೈವ್ ಟ್ರಾಫಿಕ್ ಫ್ರಮ್ ಯುವರ್ ವೆಬ್ಸೈಟ್ ಆರ್ ಮೊಬೈಲ್ ಸೈಟ್ ಆರ್ ಮೊಬೈಲ್ ಆ್ಯಪ್ಸ್ ಟು ಫ್ಲಿಪ್ಕಾರ್ಟ್ ಆ್ಯಂಡ್ ಅರ್ನ್ ಕಮಿಷನ್ ಆನ್ ಎವ್ರಿ ಪರ್ಚೇಸ್ ಅಂದರೆ ಅರ್ಥ. ಸೊ ಯಾವುದೇ ಒಂದು ವಸ್ತುನ ನೀವು ಪ್ರಮೋಟ್ ಮಾಡಿದಾಗ ಯೂಸಿಂಗ್ ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಟ್ವಿಟರ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಯಾವುದೇ ಒಂದು ಸೋಷಿಯಲ್ ನೆಟ್ವರ್ಕ್ನ ಯೂಸ್ ಮಾಡಿಕೊಂಡು ನೀವು ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ ಅವೈಲೇಬಲ್ ಏನಿದೆ ಫ್ಲಿಪ್ಕಾರ್ಟ್ನಲ್ಲಿ ಅವನ್ನ ಶೇರ್ ಮಾಡಿದರೆ ಆ ಪರ್ಟಿಕ್ಯುಲರ್ ಯೂಸರ್ಸು ನಿಮ್ಮ ಲಿಂಕ್ನ ಯೂಸ್ ಮಾಡ್ಕೊಂಡು ಏನಾದರೂ ಪರ್ಚೇಸಿಂಗ್ ಮಾಡಿದರೆ ಅಂದರೆ ಆಟೋಮೆಟಿಕ್ಲಿ ನಿಮಗೆ ಏನಾಗುತ್ತೆ ಅಂದರೆ ಸೊ ಆಟೋಮೆಟಿಕ್ಲಿ ಕಮಿಷನ್ನು ಕೊಡ್ತಾರೆ ಫ್ರೆಂಡ್ಸ್. ಸೊ ಇದನ್ನ ಯಾವ ಥರ ವರ್ಕ್ ಆಗುತ್ತೆ ಏನು ಅಂತಂದರೆ ಸೊ ಫ್ಲಿಪ್ಕಾರ್ಟ್ ಅಫಿಲಿಯೇಟ್ ಇದೇನಿದೆ ಅಲ್ಲ ಇದೊಂದು ಪ್ರಮೋಟಿಂಗ್ ಲಿಂಕ್ಸ್ ಆನ್ ಯುವರ್ ವೆಬ್ಸೈಟ್ ಆರ್ ಆ್ಯಪ್ಸ್. ನೀವೊಂದು ಯಾವುದೋ ಯೂಟ್ಯೂಬ್ ಚಾನಲ್ನ ಹೊಂದಿದ್ರೆ ಅಂದರೆ ಅಥವಾ ಒಂದು ಯಾವುದೋ ಫೇಸ್ಬುಕ್ನಲ್ಲಿ ಒಂದು ಗ್ರೂಪ್ನ ಹೊಂದಿದ್ರೆ ಅಂದರೆ ವೆಬ್ ಪೇಜ್ನ ಹೊಂದಿದ್ರೆ ಅಥವಾ ನಿಮ್ಮ ಫೇಸ್ಬುಕ್ ಪೇಜ್ ಇತ್ತಪ್ಪ ಅಂದರೆ ಅಲ್ಲಿ ಏನು ಮಾಡ್ಬೇಕಂತಂದರೆ ಸೊ ಈ ಲಿಂಕ್ನ ನಿಮ್ದು ಯಾವುದೋ ಒಂದು ಟೆಕ್ಸ್ಟ್ ಬುಕ್ಗಳು ಇರ್ಬೋದು ಅಥವಾ ಒಂದು ಯಾವ ಮೊಬೈಲ್ ಫೋನ್ ಇರ್ಬೋದು, ಎಲೆಕ್ಟ್ರಾನಿಕ್ ಗೂಡ್ಸ್ ಇರ್ಬೋದು, ಇವನ್ನ ನೀವು ಪ್ರಮೋಟ್ ಮಾಡೋದ್ರ ಮುಖಾಂತರ ಆ ಲಿಂಕ್ನ ಎಷ್ಟು ಸರಿ ಕ್ಲಿಕ್ ಮಾಡ್ತಾರೆ ಅದ್ರ ಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ಪರ್ ಪೈಸಾ ಅಥವಾ ಪರ್ ರುಪೀಸ್ ಮೇಲೆ ಲೆಕ್ಕ ಮಾಡಿ ನಿಮಗೆ ಕಮಿಷನ್ನ ಹಾಕ್ತಾರೆ ಫ್ರೆಂಡ್ಸ್. ಸೊ ಅದು ಯಾವ ಥರ ಅಂತ ನಿಮ್ಗೆ ತೋರಿಸೋ ನೋಡಿ. ಸೊ ಈಗ ನೀವು ಯಾವುದೋ ಒಂದು ಅಫಿಲಿಯೇಟ್ ಪ್ರೋಗ್ರಾಮಿಗೆ ಜಾಯ್ನ್ ಆಗ್ತೀನಿ ಅಂದರೆ ಫ್ರೆಂಡ್ಸ್ ಸೊ ಇಲ್ಲೇನು ಕೊಟ್ಟಿದ್ದಾರೆ ಹೋಮು, ಕಮಿಷನ್ಸ್, ಅಫಿಲಿಯೇಷನ್ ಟೂಲ್ಸ್, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್, API ಅಪ್ಡೇಟ್ಸ್, ಕಾಂಟ್ಯಾಕ್ಟ್ಸ್ ಆ್ಯಂಡ್ ರಿಜಿಸ್ಟರ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಏನಾದರೂ ಜಾಯ್ನ್ ಆಗ್ತೀನಿ ಅಂದರೆ ಫ್ರೆಂಡ್ಸ್ ಇಲ್ಲಿ ಏನು ಮಾಡಬೇಕು, ಜಾಯ್ನ್ ನಾವು ಫ್ರೀ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಜಾಯ್ನ್ ನಾವು ಅಂದಮೇಲೆ ನಿಮ್ಮ ಹೆಸರನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ನಿಮ್ಮ ಹೆಸರು, ನಿಮ್ಮ ಇಮೇಲ್ ID, ಆಮೇಲೆ ನಿಮ್ಮ ಕಂಟ್ರಿ ಕೋಡ್ನ ಪ್ರೆಸ್ ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್. ಸೊ ಮೊಬೈಲ್ ನಂಬರ್ನ ಹಾಕೊಂಡ್ಮೇಲೆ
ಸೊ ನಿಮ್ಮದು ಯಾವುದಾದ್ರೂ ಒಂದು ವೆಬ್ಸೈಟ್ ಇತ್ತಪ್ಪ ಅಂದರೆ ಅದು ಯೂಟ್ಯೂಬ್ ಚಾನಲ್ ಇತ್ತಪ್ಪ ಅಂದರೆ ನಿಮ್ದು ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ನಲ್ಲಿ ಒಂದು ಪೇಜ್ ಇತ್ತಪ್ಪ ಅಂದರೆ ಅದ್ರ ಮುಖಾಂತರ ನೀವು ಶೇರ್ ಮಾಡಬೇಕಂದ್ರೆ ನೀವು ನಂಬರ್ ಆಫ್ ಸಬ್ಸ್ಕ್ರೈಬರ್ ಎಷ್ಟಿದ್ದಾರೆ ಅಂತೇಳಿ ಚೆಕ್ ಮಾಡ್ಕೋತಾರೆ. ಸೊ ನನ್ನೊಂದು ಈಗ ಯೂಟ್ಯೂಬ್ ಚಾನಲ್ ಇದೆ. ಸೊ ನಾನು ಯೂಟ್ಯೂಬ್ ಚಾನಲ್ ಲಿಂಕ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಟೆಕ್ ವರ್ಲ್ಡ್ ವಿತ್ ರವಿಕುಮಾರ್ ಯೂಟ್ಯೂಬ್ ಚಾನಲ್ ಇದೆ. ಸೊ ಯೂಟ್ಯೂಬ್ ಚಾನಲಿಂದ ಲಿಂಕ್ನ ನಾನು ಏನು ಮಾಡ್ತೀನಿ, ಫ್ಲಿಪ್ಕಾರ್ಟ್ ಅಫಿಲಿಯೇಟ್ ಪ್ರೋಗ್ರಾಮ್ ಅಂತ ಶೇರ್ ಮಾಡ್ತೀನಿ. ಸೊ ಈ ಶೇರ್ ಮಾಡಿದಾಗ ಏನಾಗುತ್ತೆ ಅಂದರೆ, ಸೊ ಇಲ್ಲಿ ಕೊಟ್ಟಿದೆ ನೋಡಿ ಆಲ್ರೆಡಿ ನಂದು ಯೂಟ್ಯೂಬ್ ಚಾನಲಿಂದು ಲಿಂಕ್ ಇದೆ. ಸೊ ಆ ಲಿಂಕ್ನ ಚೇಂಜ್ ಮಾಡಿದ್ಮೇಲೆ ಜಾಯಿನ್ ವೇಟಿಂಗ್ ಲಿಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ಜಾಯಿನ್ ವೇಟಿಂಗ್ ಲಿಸ್ಟ್ ಅಂತ ಬರ್ತದೆ ನೋಡಿ ಫ್ರೆಂಡ್ಸ್. ಸೊ ಈಗ ಆದಮೇಲೆ ನಿಮಗೆ ಏನಾಗುತ್ತೆ, ರಿಜಿಸ್ಟ್ರೇಷನ್ ರಿಕ್ವೆಸ್ಟ್ ಆಲ್ರೆಡಿ ಎಕ್ಸಿಸ್ಟ್ ಪ್ರೊವೈಡೆಡ್ ಇಮೇಲ್ ಐ ಡಿ ಅಂದರೆ ಈಗ ಆಲ್ರೆಡಿ ಎಕ್ಸಿಸ್ಟ್ ಆಗಿದೆ. ಜಾಯಿನ್ ವೇಟಿಂಗ್ ಲಿಸ್ಟ್, ಇದು ವೇಟಿಂಗ್ ಲಿಸ್ಟ್ನಲ್ಲಿ ಇದೆ. ಸೊ ವೇಟಿಂಗ್ ಲಿಸ್ಟ್ನಲ್ಲಿ ಇದೆ ಅಂದರೆ ಅರ್ಥ ಏನು ಫ್ರೆಂಡ್ಸ್, ನಿಮ್ಗೆ ಏನು ಬರ್ತಂದರೆ ನಿಮ್ಮ ಇಮೇಲ್ಗೆ ಒಂದು ಅವರು ಸರ್ಚ್ ಮಾಡ್ತಾರೆ ನಿಮ್ಮ ಚಾನಲ್ನಲ್ಲಿ ಅಥವಾ ನಿಮ್ಮ ವೆಬ್ಸೈಟ್ನಲ್ಲಿ ಎಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ, ಎಷ್ಟು ಪ್ರಮೋಟಿಂಗ್ ಇದೆ, ಆಮೇಲೆ ಎಷ್ಟು ಸಾರಿ ನೀವು ಎಷ್ಟು ಸಬ್ಸ್ಕ್ರೈಬರ್ನ ಹೊಂದಿದ್ದೀರಾ, ಆಮೇಲೆ ಎಷ್ಟು ನಿಮ್ಮ ಪೇಜ್ ಮೇಲೆ ಲೈಕ್ಸ್ ಬರ್ತಾ ಇದ್ದಾವೆ, ಫೇಸ್ಬುಕ್ ಪೇಜ್ ಇರ್ಬೋದು, ಎಷ್ಟು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಇದೆ. ಸೊ ಇವನ್ನೆಲ್ಲ ನೋಡ್ಕೊಂಬಿಟ್ಟು ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿಕೊಂಡು ನಿಮ್ಮೊಂದು ಇಮೇಲ್ನ ಕಳಿಸ್ಕೊಡ್ತಾರೆ ಫ್ರೆಂಡ್ಸ್. ಎಲ್ಲೇ ನಿಮ್ಮ ಇಮೇಲ್ ಐ ಡಿ ಏನು ಕೊಟ್ಟಿದ್ದೀರಾ ಈ ಇಮೇಲ್ ಐ ಡಿಗೆ ನಿಮ್ಮ, ಸೊ ನೀವು ಯಾವ ಇಮೇಲ್ ಹಾಕಿರ್ತೀರ ಆ ಇಮೇಲ್ ಐ ಡಿಗೆ ಒಂದು ಏನು ಕಳಿಸ್ಕೊಡ್ತಾರೆ, ಲಿಂಕ್ನ ಕಳಿಸ್ಕೊಡ್ತಾರೆ ವೆರಿಫೈ ಆದಮೇಲೆ. ಸೊ ಅದಾದಮೇಲೆ ನೀವೇನಾಗುತ್ತೆ ಅಂದರೆ ನಿಮಗೆ ಆಟೋಮೆಟಿಕ್ಲಿ ನಿಮ್ಗೆ ಏನು ಬರುತ್ತೆ ಅಂದರೆ ಫ್ರೆಂಡ್ಸ್, ಒಂದು ಯೂಸರ್ ಐ ಡಿ ಅಂತ ಕೊಡ್ತಾರೆ. ಯೂಸರ್ ಐ ಡಿ ಅಂದರೆ ಅದು ಸ್ಟಾಫ್ ಐ ಡಿ ಅಂತ ಕೊಡ್ತಾರೆ. ಅಂದರೆ ನೀವು ಏನು ಪ್ರಮೋಟ್ ಮಾಡ್ತೀರಾ ಅದ್ರ ಮುಖಾಂತರ ನಿಮ್ಗೆ ಏನಾಗ್ತದೆ, ನಿಮ್ಗೆ ಟ್ರ್ಯಾಕ್ ಮಾಡ್ತಾರೆ. ಸೊ ಆ ಯೂಸರ್ ಐ ಡಿ ಮುಖಾಂತರ ಎಷ್ಟು ಜನ ಪರ್ಚೇಸ್ ಮಾಡಿದರೆ, ಎಷ್ಟು ಜನ ಪರ್ಚೇಸ್ ಮಾಡಿಲ್ಲ ಅದನ್ನು ಯೂಸ್ ಮಾಡ್ಕೊತಾರೆ. ಅದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಯೂಸರ್ ಐ ಡಿ ಬಂದಮೇಲೆ ಆ ಯೂಸರ್ ಐ ಡಿ ಮುಖಾಂತರ ಏನಾಗುತ್ತೆ ಅಂದರೆ ನಿಮಗೆ ಪ್ರಮೋಟ್ನ ಲಿಂಕ್ನ ಮಾಡ್ಬೋದು, ಅದ್ರ ಜೊತೆಗೆ ನಿಮ್ಗೊಂದು ಲಿಂಕ್ನ ಶೇರ್ ಮಾಡ್ಕೋಬೋದು. ಆ ಲಿಂಕ್ನ ಶೇರ್ ಆದಮೇಲೆ ಎಷ್ಟು ಜನ ಪರ್ಚೇಸ್ ಮಾಡಿದರೆ ಎಷ್ಟು ಕಮಿಷನ್ ಬಂದಿದೆ ಅದನ್ನು ನಿಮಗೆ ಅರ್ನಿಂಗ್ನ ಇಲ್ಲಿ ತೋರಿಸ್ತಾರೆ. ಕಮಿಷನ್ಸ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಸೊ ಕಮಿಷನ್ಸ್ ಅಂತ ಬರುತ್ತೆ. ಸೊ ಕಮಿಷನ್ಸ್ನ ನಿಮಗೆ ಕೊಡ್ತಾ ಹೋಗ್ತಾರೆ. ನೀವು ಕಸ್ಟಮರ್ ಆರ್ಡರ್ ಬಂದರೆ ನೋಡಿ ಇಲ್ಲಿ ಡೆಸ್ಕ್ಟಾಪ್ ಮೊಬೈಲ್ ಸೈಟ್ ಇತ್ತಪ್ಪ ಅಂದರೆ ನೀವು ಕಸ್ಟಮರ್ ಮಾಡಿದ್ರೆ 18%, ಎಕ್ಸಿಸ್ಟಿಂಗ್ ಕಸ್ಟಮರ್ ಆರ್ಡರ್ ಇತ್ತಂದ್ರೆ 3%, ನೀವು ಕಸ್ಟಮರ್ ಆರ್ಡರ್ 18%, ಮೊಬೈಲ್ ಆ್ಯಪ್ ಮುಖಾಂತರ ಇಷ್ಟು ಪರ್ಸೆಂಟ್ ಕಮಿಷನ್ ಕೊಡ್ತಾ ಹೋಗ್ತಾರೆ ಫ್ರೆಂಡ್ಸ್. ಇಲ್ಲಿ ಕೊಟ್ಟಿರೋ ನೋಡಿ ಗ್ರಾಸರಿಗೆ ಏನು ಕೊಡ್ತಾ ಇದ್ದಾರೆ 18% ನಿಮಗೆ ಕಮಿಷನ್ ಕೊಡ್ತಾರೆ ಫ್ರೆಂಡ್ಸ್. ಅದೇ ಥರ ಫರ್ನಿಚರ್ ಇದ್ದರೆ 10% ಕಮಿಷನ್ ಕೊಡ್ತಾರೆ. ಲ್ಯಾಪ್ಟಾಪ್ ಇತ್ತಪ್ಪ ಅಂದರೆ 8% ಕಮಿಷನ್ ಕೊಡ್ತಾರೆ. ಫ್ಯಾಷನ್ ಸ್ಟೈಲ್ ಏನಾದರೂ ಇತ್ತಂದರೆ 4% ಕಮಿಷನ್ ಕೊಡ್ತಾರೆ. ಅಂದರೆ ನಿಮ್ಮ ಲಿಂಕ್ ಶೇರ್ ಮಾಡಿದ ಮೇಲೆ ಪರ್ಚೇಸ್ ಆದರೆ. ಅದೇ ಎಲೆಕ್ಟ್ರಾನಿಕ್ ಗೂಡ್ಸ್ ನಿಮ್ಮ ಲ್ಯಾಪ್ಟಾಪ್ ಇರ್ಬೋದು, ಮೊಬೈಲ್ ಇರ್ಬೋದು, ಅಥವಾ ಕ್ಯಾಮ್ರಾ ಇರ್ಬೋದು, ಟ್ಯಾಬ್ಲೆಟ್ ಡೆಸ್ಕ್ಟಾಪ್ನ ಪರ್ಚೇಸ್ ಮಾಡಿದರೆ 5% ಅಂದರೆ 100 ರೂಪಾಯಿದು ಇತ್ತಪ್ಪ ಅಂದರೆ 5 ರೂಪಾಯಿ ನಿಮಗೆ ಕಮಿಷನ್ ಸಿಗುತ್ತೆ ಫ್ರೆಂಡ್ಸ್. ಅದ್ರ ಜೊತೆಗೆ ಲಾರ್ಜ್ ಅಪ್ಲಯನ್ಸಸ್, ಏರ್ ಕಂಡೀಷನರು, ಟೆಲಿವಿಷನು, ರೆಫ್ರಿಜರೇಟರ್ ಇದ್ದರೆ 4% ಕಮಿಷನ್ ಕೊಡ್ತಾರೆ. ಯಾವುದು ಮೊಬೈಲ್ ಆ್ಯಪ್ ಅಥವಾ ನಿಮ್ಮದು ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್, ಮೊಬೈಲ್ ಅಥವಾ ವೆಬ್ಸೈಟ್ ಅಥವಾ ಡೆಸ್ಕ್ಟಾಪ್ ವೆಬ್ಸೈಟ್ ಅಥವಾ ನಿಮ್ಮದು ಓನ್ ವೆಬ್ಸೈಟ್ ಅಥವಾ ಚಾನಲ್ ಇತ್ತಂದರೆ ಅದ್ರ ಮುಖಾಂತರ ನೀವು ಅರ್ನಿಂಗ್ ಕೂಡ ಮಾಡೋದು. ಆಲ್ ಮೊಬೈಲ್ ಫೋನ್ಸ್ ಇತ್ತಪ್ಪ ಅಂದರೆ ಅದಕ್ಕೆ 1% ಕಮಿಷನ್ ಕೊಡ್ತಾರೆ. ಇನ್ನು ಮೊಬೈಲ್ ಫೋನ್ ಅಥವಾ ನೀವು ಸ್ಮಾರ್ಟ್ HD ಏನು ಕ್ಯಾಮ್ರಾ ಇದ್ದರೆ 0% ಬರ್ತವೆ. ಸೊ ಈ ಥರ ನಿಮಗೆ ಕಮಿಷನ್ ಕೊಡ್ತಾ ಹೋಗ್ತಾರೆ ಫ್ರೆಂಡ್ಸ್. ಸೊ ಇಲ್ಲಿ ತೋರಿಸ್ತಾ ಇದೆ ನೋಡಿ ನಿಮಗೆ ಎಕ್ಸಿಸ್ಟಿಂಗ್ ಕಸ್ಟಮರ್ ಆರ್ಡರ್ ಇತ್ತಪ್ಪ ಅಂದರೆ ಆಲ್ರೆಡಿ, ಮತ್ತು ಅದೇ ನೀವು ಹೊಸದಾಗಿ ಕಸ್ಟಮರ್ ಯಾರಾದರೂ ಆರ್ಡರ್ ಮಾಡಿದರೆ ಅವರಿಗೆ ಕಮಿಷನ್ ರೂಪದಲ್ಲಿ ನಿಮಗೆ ಕೊಡ್ತಾ ಹೋಗ್ತಾರೆ. ಇಲ್ಲಿ ಹೇಳಿದೆ ನೋಡಿ, ನೀವು ಕಸ್ಟಮರ್ ಆರ್ಡರ್ ಇತ್ತಂದರೆ ಇಷ್ಟು % ಕಮಿಷನ್ ಸಿಗುತ್ತೆ. ಅಂದರೆ ನಿಮ್ಮ ಲಿಂಕ್ ಮುಖಾಂತರ ನೀವು ಕಸ್ಟಮರ್ ಏನಾದ್ರು ಆರ್ಡರ್ ಮಾಡಿದರೆ ನಿಮಗೆ 18 ರೂಪಾಯಿ ಕಮಿಷನ್ ಸಿಗುತ್ತೆ, 10 ರೂಪಾಯಿ, 8 ರೂಪಾಯಿ, 4 ರೂಪಾಯಿ. ಅಥವಾ ಆಲ್ರೆಡಿ ಆ ಕಸ್ಟಮರ್ ಇದ್ರಪ್ಪ ಅವ್ರಿಗೇನಾದರೂ ನಿಮಗೆ ಕಮಿಷನ್ ಇತ್ತಪ್ಪ ಅಂದರೆ ಅವ್ರು ಆರ್ಡರ್ ಮಾಡಿದರೆ ನಿಮಗೆ 3% ಕಮಿಷನ್ ಸಿಗುತ್ತೆ. ಅಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಸ್ಟಮರ್ ಇದ್ದರು, ನಿಮ್ಮ ಮುಖಾಂತರ ಹೊಸ ಕಸ್ಟಮರ್ ಆ್ಯಡ್ ಆದರೆ 18%, ಆಲ್ರೆಡಿ ಎಕ್ಸಿಸ್ಟಿಂಗ್ ಇದ್ದರೆ 3% ಕಮಿಷನ್ ಕೊಡ್ತಾರೆ. ಸೊ ಅದೇ ಥರ ನಿಮಗೆ ಬೇರೆ ಬೇರೆ ತೋರಿಸ್ತದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ ಈ ಅಫಿಲೇಟ್ ಟೂಲ್ಸ್ ಅಂತ ಬರ್ತದೆ ನೋಡಿ. ಅಂದರೆ ನಿಮ್ಗೆ ಈ ಥರ ಏನಂದರೆ ನಿಮ್ಮದು ಒಂದು ಇಮೇಲ್ ಐ ಡಿ ಬರ್ತಲ್ಲ, ಇಮೇಲ್ ಐ ಡಿ ಬಂದ ಮೇಲೆ ಏನು ಬರ್ತದೆ, ಈ ಥರ ಒಂದು ವೆಬ್ ಪೇಜ್ ಬರುತ್ತೆ ನಿಮಗೆ ಸಪ್ರೇಟಾಗಿ. ಇಲ್ಲಿ ಅಫಿಲೇಟ್ ಟೂಲ್ಸ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಗೆ ಏನು ಬರ್ತಂದರೆ ನಿಮ್ಮದೊಂದು ಅವ್ರ ಪ್ರಾಡಕ್ಟ್ಸಿಂದು ಒಂದು ಲಿಂಕನ್ನು ಕೊಡ್ತಾರೆ. ನೀವು ಯಾವುದೇ ಪ್ರಾಡಕ್ಟ್ನ ನೀವು ಸ್ಪಾನ್ಸರ್ ಮಾಡ್ತೀನಿ ಅಥವಾ ನೀವು ವೆಬ್ಸೈಟ್ನಲ್ಲಿ ಹಾಕೋತೀನಿ ಅಂತಂದರೆ ನಿಮ್ಗೆ ಏನು ಬರ್ತಾರೆ ಅಂದರೆ ಒಂದು ಟೂಲ್ಸ್ನ ಕೊಡ್ತಾರೆ. ಆ ಟೂಲ್ಸ್ ಮುಖಾಂತರ ನೀವು ಏನು ಮಾಡ್ಬೋದು, ಪ್ರಾಡಕ್ಟ್ಸ್ ಓನ್ ಸೈಟು ಅಥವಾ ಲಿಂಕ್ನ ಶೇರ್ ಮಾಡ್ಕೋಬೋದು. ಅದ್ರ ಜೊತೆಗೆ ನಿಮಗೆ ಎಷ್ಟು ಅರ್ನಿಂಗ್ ಮಾಡಿದರೆ ಅದ್ರ ರಿಪೋರ್ಟ್ ಕೂಡ ನಿಮ್ಗೆ ಏನಂದರೆ ನೀವು ಅದಕ್ಕೇನಾದರೂ ಫ್ಲಿಪ್ಕಾರ್ಟ್ ಅಫಿಲಿಯೇಟ್ ಪ್ರೋಗ್ರಾಮಿಗೆ ನಿಮಗೆ ಜಾಯ್ನ್ ಆದರೆ ಅಥವಾ ಈಗ ವೆರಿಫೈ ಆದಮೇಲೆ ನಿಮಗೊಂದು ಯೂಸರ್ ಐ ಡಿ ಪಾಸ್ವರ್ಡ್ ಕೊಟ್ಟ ಮೇಲೆ ಈ ಥರ ರಿಪೋರ್ಟ್ ಬರುತ್ತೆ. ನೀವು ಎಷ್ಟು % ಅರ್ನಿಂಗ್ ಮಾಡಿದರೆ ಅದರದ್ದು ಲಿಂಕ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ತೋರಿಸಿದ್ರೆ ನೋಡಿ, ಟೋಟಲ್ ಅರ್ನಿಂಗ್ 14,121 ರೂಪಾಯಿ. ಆರ್ಡರ್ 50 ಆರ್ಡರ್ ಮಾಡಿದರೆ ಟ್ರಾಫಿಕ್ ಇಷ್ಟಿದೆ. ಸೊ ಇಷ್ಟು % ನೀವು ಕಮಿಷನ್ ಮಾಡ್ಬೋದು. ಅದ್ರ ಜೊತೆ ಕಮಿಷನ್ ಬಂದುಬಿಟ್ರೆ ಇಲ್ಲಿ ನೋಡಿ, ನೀವು ಯಾವುದೋ ಒಂದು ಲಿಂಕ್ನ ಶೇರ್ ಮಾಡಿದ ಮೇಲೆ ಬುಕ್ನ ನಿಮ್ಮ ವೆಬ್ಸೈಟ್ನಲ್ಲಿ ಅಥವಾ ನಿಮ್ಮ ಚಾನಲ್ನಲ್ಲಿ ಅಥವಾ ನಿಮ್ಮ ವೆಬ್ ಪೇಜ್ನಲ್ಲಿ ಹಾಕ್ಕೊಂಡ್ಮೇಲೆ ಅದರ ಲಿಂಕ್ನ ನೀವು ಹಾಕ್ಕೊಂಡಿರ್ತೀರ. ಆ ಲಿಂಕ್ ಥ್ರೂ ಏನಾದರೂ ಆರ್ಡರ್ ಮಾಡಿದರೆ ಕಸ್ಟಮರ್ಸ್ ನಿಮಗೆ 6 ರಿಂದ 12 ರೂಪಾಯಿ ಕಮಿಷನ್ ಸಿಗುತ್ತೆ ಫ್ರೆಂಡ್ಸ್, ಟೆಕ್ಸ್ಟ್ ಬುಕ್ನ ಆರ್ಡರ್ ಮಾಡಿದರೆ. ಅದೇ ಥರ ನಿಮಗೆ ಈ ಬುಕ್ಸ್ನ ಆರ್ಡರ್ ಮಾಡಿದರೆ ನಿಮಗೆ 6 ರಿಂದ 12%. ಅದೇ ಮೊಬೈಲ್ನ ಆರ್ಡರ್ ಮಾಡಿದರೆ ನಿಮಗೆ 5%. ಅಂದರೆ ಯಾವುದೋ ಒಂದು ಹೊಸ ಮೊಬೈಲ್ ಬಂತಂದರೆ ಅದನ್ನು ಲಾಂಚ್ ಮಾಡಿದ ಮೇಲೆ ಅದರ ಲಿಂಕ್ನ ಶೇರ್ ಮಾಡಿದರೆ ಆ ಲಿಂಕ್ ಮುಖಾಂತರ ಏನಾದರೂ ಕಸ್ಟಮರ್ ಆರ್ಡರ್ ಮಾಡಿದರೆ ನಿಮಗೆ 5% ಕಮಿಷನ್ ಸಿಗುತ್ತೆ. ಅದೇ ಕಂಪ್ಯೂಟರ್ನ ಆರ್ಡರ್ ಮಾಡಿದರೆ 6% ಕಮಿಷನ್ ಸಿಗುತ್ತೆ. ಅದೇ ನಿಮಗೆ ಟಾಯ್ಸ್ನ ಆರ್ಡರ್ ಮಾಡಿದರೆ 6 to 20%, ಅಪ್ ಟು ಕ್ಯಾಮ್ರಾ ಮಾಡಿದರೆ 4%. ಈ ಥರ ಏನು ಬರ್ತಾವೆ ಅಂದರೆ ಬೇರೆ ಬೇರೆ ಆರ್ಡರ್ಸ್ಗಳು ಬರ್ತಾ ಇರ್ತಾವೆ ಫ್ರೆಂಡ್ಸ್. ಸೊ ಇದೇನಪ್ಪ ಅಂದರೆ, ಸೊ ಈ ಥರ ನೀವು
ಅರ್ನಿಂಗ್ನ ಮಾಡ್ಕೋಬೋದು ಅಥವಾ ನಿಮ್ಮ ದುಡ್ಡನ್ನ ದುಡ್ಕೋಬೋದು ವಿದೌಟ್ ಜೀರೋ ಇನ್ವೆಸ್ಟ್ಮೆಂಟ್. ನಿಮ್ಮದು ಒಂದು ಸಬ್ಸ್ಕ್ರೈಬರ್ ಇದೆ, ನಿಮ್ಮ ಚಾನಲ್ ಇತ್ತಪ್ಪ ಅಂದರೆ, ಓನ್ ವೆಬ್ ಪೇಜ್ ಇತ್ತಪ್ಪ ಅಂದರೆ, ನಿಮ್ಮ ಮೊಬೈಲ್ ಆ್ಯಪ್ ಇತ್ತಪ್ಪ ಅಂದರೆ, ಪ್ಲೇಸ್ಟೋರಲ್ಲಿ ಹಾಕೊಂಡಿರ್ತಾರಲ್ಲ ಮೊಬೈಲ್ ಆ್ಯಪು, ನಿಮ್ದು ಓನ್ ಮೊಬೈಲ್ ಆ್ಯಪ್ ಇತ್ತಪ್ಪ ಅಥವಾ ನೀವು ಓನ್ ಫೇಸ್ಬುಕ್ ಅಕೌಂಟ್ ಒಂದು ಇದ್ದೇ ಇರುತ್ತೆ ಫ್ರೆಂಡ್ಸ್, ಸಾಮಾನ್ಯವಾಗಿ ಎಲ್ಲ ಜನಗಳದ್ದು. ಅದ್ರ ಮುಖಾಂತರ ನೀವು ನಂಬರ್ ಆಫ್ ಫ್ರೆಂಡ್ಸ್ನ ನೀವು ಮಾಡಿಕೊಂಡು ಅದರ ಅರ್ನಿಂಗ್ ಮಾಡ್ಕೋಬೋದು. ಯಾವುದೇ ತೊಂದರೆ ಇರಲಾರ್ದೆ ನೀವು ಕಮಿಷನ್ಸ್ ರೂಪದಲ್ಲಿ ನಿಮ್ಮದು ಜಮಾ ಆಗುತ್ತೆ. ಅದಕ್ಕೇನಪ್ಪ ಅಂದರೆ ಒಂದು ನಿಮ್ಮ ಪ್ಯಾನ್ ಕಾರ್ಡು ಆಮೇಲೆ ನಿಮ್ಮದು ಅಕೌಂಟ್ ನಂಬರ್ನ ಇಲ್ಲಿ ಆ್ಯಡ್ ಮಾಡಿದರೆ ನಿಮ್ಗೆ ಡೈರೆಕ್ಟಾಗಿ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ನಿಮ್ಮ ಆ ಅಕೌಂಟಿಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ, ಯಾವುದೇ ಒಂದು ತೊಂದರೆ ಇರಲಾರ್ದಾಗಿ. ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೀವು ಏನಾದರೂ ಯೂಸ್ ಮಾಡ್ಕೋತಾ ಇದ್ದರೆ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಳ್ಳೆ ಪ್ರೋಗ್ರಾಮ್ ಇದೆ ಇದು, ಫ್ಲಿಪ್ಕಾರ್ಟ್ ಅಫಿಲಿಯೇಟ್ ಪ್ರೋಗ್ರಾಮ್. ಇದು ಇಲ್ಲಿದೆ ನೋಡಿ, ಈ ಪರ್ಟಿಕ್ಯುಲರ್ affiliate.flipkart.com ಅಂತಿದೆಯಲ್ಲ. ಸೊ ಈ ಲಿಂಕ್ ನಾನು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕೊಂಡಿರ್ತೀನಿ ಫ್ರೆಂಡ್ಸ್. ಯಾರಾದರೂ ಇಂಟ್ರೆಸ್ಟೆಡ್ ಇತ್ತಪ್ಪ ಅಂದರೆ, ನಿಮ್ಗೆ ಅರ್ನಿಂಗ್ ಮಾಡಬೇಕಿತ್ತಪ್ಪ ಒಂದು ಏನೇ ಇತ್ತಪ್ಪ ಅಂದರೆ, ಸೊ ಇದನ್ನು ಮಾಡ್ಕೋಬೋದು ಫ್ರೆಂಡ್ಸ್, ಯಾವುದೇ ಒಂದು ತೊಂದರೆ ಇಲ್ಲ. ಆಮೇಲೆ ಹೊಸದಾಗಿ ಏನಾದರೂ ಅಪ್ಡೇಟ್ಸ್ ಬಂತು ಅಂದರೆ ನಿಮಗೆ ಮಾಡಿಕೊಡ್ತೀನಿ. ಅದೇ ಥರ ನಂದೀಗ ನಾನು ಏನು ವೇಟಿಂಗ್ ಲಿಸ್ಟ್ನಲ್ಲಿ ಇದೆಯಲ್ಲ, ಅದು ಬಂದ ಮೇಲೆ ನಿಮಗೆ ಇಮೇಲ್ ID, ಲಾಗಿನ್ ID ಆಮೇಲೆ ಪಾಸ್ವರ್ಡ್ನ ಹಾಕಿಬಿಟ್ಟು ಲಾಗಿನ್ ಆಗಿ ಯಾವ ಥರ ಅರ್ನಿಂಗ್ ಸ್ಟಾರ್ಟ್ ಆಗಿದೆ, ಎಷ್ಟು ಅಮೌಂಟ್ ಅರ್ನಿಂಗ್ ಆಗಿದೆ ಅನ್ನೂ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ದಿಸ್ ಈಸ್ ಹೌ ಟು ಮೇಕ್ ಮನಿ ಫ್ರಮ್ ಫ್ಲಿಪ್ಕಾರ್ಟ್ ಅಫಿಲಿಯೇಟ್ ಪ್ರೋಗ್ರಾಮ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಪೂರ್ಣವಾದ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ.